ಈಗಾಗಲೇ ಫಿನಾಲೆ ಸ್ಟಾರ್ಟ್ ಆಗಿದೆ ಮೇಡಮ್. ಟಾಪ್ 6 ಕಂಟೆಸ್ಟೆಂಟ್ಸ್ ಇದ್ದಾರೆ. ಯಾರು ನಂಬರ್ 2 ಅಲ್ಲಿ ಬರ್ಬೋದು ಮೇಡಮ್? ಮತ್ತು ಯಾರು ವಿನ್ ಆಗಬಹುದು? ರನ್ನರ್ ಅಪ್ ಯಾರಾಗಬಹುದು? ಅದು ನಿಜವಾಗ್ಲೂ ಎಷ್ಟು ಗೊಂದಲಮಯವಾಗಿದೆ ಅಂತ ಅಂದರೆ, ಇವಾಗ ದಿನ ಸೋಷಿಯಲ್ ಮೀಡಿಯಾ ತೆಗೆದ್ರೆ ಅಥವಾ ಬಿಗ್ ಬಾಸ್ ವಿಚಾರವಾಗಿ ನಾವು ಯಾವುದೇ ಒಂದು ವಿಷಯವನ್ನು ನೋಡಿದಾಗ ಇವಾಗ ಇದ್ದಿದ್ದನ್ನೊಂದು ಗಳಿಗೆಗೆ ಬದಲಾಗುತ್ತೆ. ಯಾವುದು ಅದು ಗೊತ್ತಾಗಲ್ಲ. ಒಬ್ರು ಹೇಳ್ತಾರೆ ಇಲ್ಲ ಇದು ಇವರಿಗೆ ಚೆನ್ನಾಗಿದೆ, ಅವ್ರಿಗೆ ಈಗ ಏನೇ ಆದ್ರೂ ಜನರ ವೋಟ್ ಮೇಲೆ ನಿಂತ್ಕೊಂಡಿದೆ. ಸೊ ಹಾಗಾಗಿ ಯಾವುದನ್ನು ನಾವು ಪ್ರಿಡಿಕ್ಟ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಏನ್ ಬೇಕಾದ್ರೂ ಆಗಬಹುದು. ಈಗ ಉತ್ತರ ಕರ್ನಾಟಕದವ್ರು ತುಂಬಾ ಜನ ಅಂದ್ರೆ ಬಿಗ್ ಬಾಸ್ ಸ್ಟಾರ್ಟ್ ಆದಾಗಿಂದ ಕಳೆದ 10 ಸೀಸನ್ಗಳಲ್ಲಿ ಉತ್ತರ ಕರ್ನಾಟಕದ ಯಾವುದೇ ಬಿಗ್ ಬಾಸ್ ಸ್ಪರ್ಧೆ ವಿನ್ನರ್ ಆಗಿಲ್ಲ. ಹನುಮಂತನನ್ನ ವಿನ್ನರ್ ಮಾಡ್ಬೇಕೆನ್ನುವಂತ ಏನಾದ್ರು ಪ್ಲಾನ್ ನಡೀತಿದೆ ಮೇಡಮ್ ಬಿಗ್ ಬಾಸ್ ಕಡೆಯಿಂದ? ಎಲ್ಲರೂ ಅವ್ರವ್ರಿಗೆ ಇಷ್ಟವಾದಂತಹ ಒಬ್ಬ ಅಭ್ಯರ್ಥಿನ ಆಯ್ಕೆ ಮಾಡ್ಕೊಂಡಿರ್ತಾರೆ. ಸೊ ಅವರಿಗೆ ಎಲ್ಲರೂ ಬೆಂಬಲವನ್ನ ನೀಡ್ತಾ ಇದ್ದಾರೆ. ವೋಟ್ ಮಾಡಿ ಅಂತ ಎಲ್ಲಾ ಕಡೆ ಕೇಳ್ಕೊಳ್ತಾ ಇದ್ದಾರೆ. ಈಗ ಮೋಕ್ಷಿತ ಅವ್ರದ್ದು ನೋಡ್ತಾ ಇದೀವಿ, ತ್ರಿವಿಕ್ರಮ್ ಅವ್ರದ್ದು ನೋಡ್ತಾ ಇದ್ದೀವಿ, ಭವ್ಯ ಅವ್ರನ್ನ ನೋಡ್ತಾ ಇದೀವಿ, ಹನುಮಂತ್ ಅವ್ರದ್ದು, ರಜತ್ ಅವ್ರದ್ದು, ಮಂಜು ಅವ್ರದ್ದು, ಎಲ್ಲರಿಗೂ ಇವರಿಗೆ ವೋಟ್ ಮಾಡಿ ಅಂತ ಅವರವರ ಅಭಿಮಾನಿಗಳು, ಅವರವರ ಒಂದು ಎಲ್ಲಾ ಕಡೆನೂ ಅವರವರ ಒಂದು ಗುಂಪಾಗಿದೆ. ಸೊ ಅವ್ರವ್ರುಗಳು ಅವ್ರವ್ರಿಗೆ ತುಂಬಾ ಬೆಂಬಲವನ್ನ ನೀಡ್ತಾ ಇದ್ದಾರೆ. ಸೊ ಹಾಗಾಗಿ ಎಲ್ಲಿಂದ ಹೆಚ್ಚು ವೋಟ್ ಬರುತ್ತೆ, ಏನಾಗುತ್ತೆ, ಖಂಡಿತವಾಗಿಯೂ ನಾವು ಅದನ್ನ ಊಹಿಸೋದಕ್ಕೂ ಸಾಧ್ಯ ಇಲ್ಲ.